ನಮಸ್ತೆ ವೀಕ್ಷಕರೇ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ನೇರ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ. 1421 ಏನು ಕೆಕೆಯನ್ನ ಬಿಟ್ಟು ಉಳಿದಂತ ಹುದ್ದೆಗಳು ಕೆಕೆಗೆ 179. ಒಟ್ಟು 1600 ಹುದ್ದೆಗಳನ್ನ ತುಂಬಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಅದರ ಒಂದು ನೋಟಿಫಿಕೇಶನ್ ಕೂಡ ಬಿಡುಗಡೆ ಆಗಿದೆ. ಇದರ ನೋಟಿಫಿಕೇಶನ್ ನಿಮಗೆ ಕೆಇಎ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಸಿಗ್ತಾ ಇದೆ. ನೀವು ಅಲ್ಲಿ ಹೋಗಿ ಡೀಟೇಲ್ಸ್ ಅನ್ನ ನೋಡಬಹುದು. ಹುದ್ದೆಗಳ ವಾರು ಕೂಡ ಒಂದು ಲಿಸ್ಟ್ ಸಿಗ್ತಾ ಇದೆ. ಇನ್ನು ಕಲ್ಯಾಣ ಕರ್ನಾಟಕವನ್ನ ಹೊರತುಪಡಿಸಿದಂತ ಹುದ್ದೆಗಳಿಗೆ ಒಂದು ಲಿಸ್ಟ್ ಸಿಗ್ತಾ ಇದೆ. ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳು ಸಿಗ್ತಾ ಇದಾವೆ. ಉಳಿದಂತೆ ಅಧಿಸೂಚನೆನೂ ಕೂಡ ಸಿಗ್ತಾ ಇದೆ, ಮತ್ತೆ ಪೇಪರ್ ನೋಟಿಫಿಕೇಶನ್ ಕೂಡ ಸಿಗ್ತಾ ಇದೆ. ಅವೆರಡನ್ನು ಕೂಡ ನಾನು ಡೌನ್ಲೋಡ್ ಮಾಡಿದ್ದೀನಿ. ಆ ವಿಚಾರನೇ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ, ಈಗ ನೋಡಿ, ಇಲ್ಲಿ ನಿಮ್ಗೆ ಅಧಿಸೂಚನೆ ಸಿಗ್ತಾ ಇದೆ. ಇದು ಕಲ್ಯಾಣ ಕರ್ನಾಟಕವನ್ನ ಹೊರತುಪಡಿಸಿದಂತ ಹುದ್ದೆಗಳು, ಅವನ್ನೇ ಮಿಕ್ಕುಳಿದ ವೃಂದದಲ್ಲಿ ಅಂತ ಕರಿತೀವಿ. 1421 ಹುದ್ದೆಗಳನ್ನ ಕಾಲ್ ಮಾಡಲಾಗಿದೆ. ಇದಕ್ಕೆ ಮುಂದುವರೆದಂತೆ ಅವ್ರು ಹೇಳ್ತಾರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ವೇತನ ಶ್ರೇಣಿ 37,500ರಿಂದ 76,100. ಇದು ಪುರುಷರಿಗೆ ಕರೆದಿರ್ತಕ್ಕಂಥ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 1421. ಇನ್ನು ಉಳಿದಂತೆ ಸ್ಥಳೀಯ ವೃಂದಗಳನ್ನ ನೋಡ್ಬೋದು, 179. ಒಟ್ಟು 1600 ಹುದ್ದೆಗಳು ಆಗ್ತವೆ ಅಂತಕ್ಕಂಥದ್ದು. ಇದು ಪೇಪರ್ ನೋಟಿಫಿಕೇಶನ್ ಅನ್ನ ಕೆಇಎ ಹೊರಡಿಸಿರ್ತಕ್ಕಂಥದ್ದು. ಇದರಲ್ಲಿ ಕೆಲವು ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ. ಅರ್ಜಿಯ ಆರಂಭದ ದಿನಾಂಕವನ್ನ ಹೇಳಲಾಗಿದೆ 22/6/2026. ಆಲ್ರೆಡಿ ನಿನ್ನೆಯಿಂದ ಶುರುವಾಗಿದೆ. ಇನ್ನು ಅರ್ಜಿಗೆ ಕೊನೆಯ ದಿನಾಂಕವನ್ನ 22/7/2026, 1 ತಿಂಗಳು ಅವಧಿ ಇದೆ. ಶುಲ್ಕ ಪಾವತಿಸಲು 24/7/2026 ಎಂಬುದಾಗಿ ಕೊಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ ಅಂತಂತಾರೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನೋಡ್ಕೊಬಿಡೋಣ. ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ, ಇದಕ್ಕೂ ಕೂಡ ಪಿಯುಸಿಯನ್ನ ವಿದ್ಯಾರ್ಹತೆಯನ್ನ ಮಾಡಲಾಗಿದೆ. ಏನು ಪೊಲೀಸ್ ಇಲಾಖೆಗೆ ವಿದ್ಯಾರ್ಹತೆಯನ್ನ ಮಾಡ್ತಾರೋ ಅದೇ ವಿದ್ಯಾರ್ಹತೆಯನ್ನ ಇದಕ್ಕೂ ಕೂಡ ಇಟ್ಟಿದ್ದಾರೆ. ಉಳಿದಂತೆ ವಿಚಾರಗಳನ್ನ ನಾನು ಮತ್ತೆ ವಿಡಿಯೋಗಳನ್ನ ಇದಕ್ಕಾಗಿ ಮಾಡ್ತಿರ್ತೀನಿ. ನಿಮ್ಗೆ ಏನಾದ್ರು ಬೇರೆ ವಿಚಾರ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ವಿಡಿಯೋನ ಮಾಡ್ಕೊಡ್ತೀನಿ. ಇನ್ನು ಉಳಿದಂತೆ ವಯೋಮಿತಿಯನ್ನ ಇವ್ರು ಹೇಳ್ತಾರೆ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 33 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷ. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಇನ್ನೊಂದಷ್ಟು ವಿಚಾರಗಳನ್ನ ನೀವು ನೋಡ್ಬೇಕಾಗತ್ತೆ. ಅವುಗಳನ್ನ ನೋಡೋದಾದ್ರೆ ವೇತನ ಶ್ರೇಣಿ ಆಲ್ರೆಡಿ ನೋಡಿದೀನಿ. ಶುಲ್ಕವನ್ನ ನೋಡೋಣ. ಶುಲ್ಕವನ್ನ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅವುಗಳನ್ನು ಕೊಟ್ಬಿಡ್ತಾರೆ. 2A 2B 3A 3B ಅಂತ ಹೇಳಿ 750 ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಜೊತೆಗೆ ಮಾಜಿ ಸೈನಿಕರಿಗೂ ಒಳಗೊಂಡಂತೆ 500 ರೂಪಾಯಿನ ಫೀಸ್ ಆಗಿ ಇಡಲಾಗಿದೆ. ಇನ್ನು ಒಂದಷ್ಟು ವಿಚಾರಗಳನ್ನ ನೋಡೋದಾದ್ರೆ ನಿಮ್ಗೆ ಪ್ರಶ್ನೆ ಪತ್ರಿಕೆ ಇದೆ, ಪಠ್ಯಕ್ರಮ ಇದೆ. ಇದೆಲ್ಲವನ್ನ ನಾನು ಮತ್ತೆ ಇನ್ನೊಂದು ವಿಡಿಯೋನ ಮಾಡಿ ಕೊಡ್ತೇನೆ. ಇದಕ್ಕಾಗಿ ನಿಮ್ಗೆ ಈಗ ಅಪ್ಲೈ ಮಾಡಕ್ಕೆ ಬೇಕಾಗತಕ್ಕಂಥ ಕೆಲವು ವಿಚಾರಗಳನ್ನಷ್ಟೇ ನಾನಿಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ಇನ್ನು ದೇಹದಾಢ್ಯತೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಇದನ್ನು ಒಮ್ಮೆ ನೋಡ್ಕೊಳ್ಳಿ. ಜೊತೆಗೆ ನಾನು ಮತ್ತೆ ವಿಡಿಯೋಗಳನ್ನ ಇವುಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಹೋಗ್ತೇನೆ. ನಿಮ್ಗೆ ಡೀಟೇಲ್ಸ್ ಗೊತ್ತಾಗ್ತಾ ಇರ್ತದೆ. ಅದಕ್ಕಾಗಿ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಬಹುತೇಕವಾಗಿ ಏನು ಜಾಬ್ ರಿಲೇಟೆಡ್, ಸ್ಕಾಲರ್ಶಿಪ್ ರಿಲೇಟೆಡ್, ಜನರಲ್ ನಾಲೆಡ್ಜು, ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು. ಒಂದ್ಸಾರಿ ನನ್ನ ಚಾನಲ್ ವಿಡಿಯೋಗಳನ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಬಹುತೇಕ ಅದೇ ವಿಚಾರಗಳನ್ನ ಕುರಿತಂತೆ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ ಅಂತಕ್ಕಂಥದ್ದು. ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಾದಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಕೂಡ ಒಂದಷ್ಟು ಡೀಟೇಲ್ಸ್ ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ
ಇಲ್ಲ ನಮ್ಮ ಡೀಟೇಲ್ಸ್ ನೋಡಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ನೀವು ಈ ವೆಬ್ಸೈಟ್ಗೆ ಹೋದ್ರೆ, ನಾನು ಆಲ್ರೆಡಿ ಹೇಳಿದ ಹಾಗೆ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಮೈನ್ ಪೇಜು ತೆರ್ಕೊಳ್ಳುತ್ತೆ. KEA ಅಂದ ತಕ್ಷಣ ಮೈನ್ ಪೇಜು ಈ ರೀತಿ ತೆರ್ಕೊಳ್ಳುತ್ತೆ. ಇಲ್ಲಿ ನೀವು ನೇಮಕಾತಿ ಅಂತ ಇಲ್ಲಿ ಎಡಭಾಗದಲ್ಲೇ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ KEA ಇಂದ ಯಾವ್ಯಾವೆಲ್ಲ ನೇಮಕಾತಿ ನಡೀತಾ ಇದಾವೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ಬಿಡುತ್ತೆ. ನೋಡಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ನೋಟಿಫಿಕೇಶನ್ ಆಗುತ್ತೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ನಾನು ಆಲ್ರೆಡಿ ಇದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ಅಲ್ಲಿ ಹೋಗಿ ನೋಡಿ. ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಇನ್ನು ಉಳಿದಂತೆ KEA ನೇಮಕಾತಿಗಳನ್ನು ಕೂಡ ಇಲ್ಲಿ ಕೊಡ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನೇಮಕಾತಿಯನ್ನು ಕೊಡ್ತಾರೆ. KSLA ನೇಮಕಾತಿಯನ್ನು ಕೊಡ್ತಾರೆ. ಮತ್ತೆ ಡಿಪ್ಲೊಮಾ ಇನ್ ಫಾರ್ಮಸಿ ಅಪ್ರೆಂಟಿಸ್ ತರಬೇತಿಗೆ ಕೊಡ್ತಾರೆ. ವಿವಿಧ ಇಲಾಖೆಗಳ ನೇಮಕಾತಿ ಇದು ಬೇಡ ನಮ್ಗೆ. ಇಲ್ಲಿವರೆಗೆ ನೀವು ಒಂದಷ್ಟು ನೇಮಕಾತಿಗಳು ಏನೇನು ನಡೀತಾವೆ ಅಂತಕ್ಕಂಥದ್ದನ್ನ ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ದಿಸೆಯಿಂದಾಗಿ ಈ ವೆಬ್ಸೈಟ್ಗೆ ಒಮ್ಮೆ ಭೇಟಿ ಕೊಡಿ. ನೀವು ಪೊಲೀಸ್ ಕಾನ್ಸ್ಟೇಬಲ್ ಸಶಸ್ತ್ರ ಪಡೆಗೆ ನೀವೇನಾದ್ರೂ ಅರ್ಜಿಯನ್ನ ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾನೊಂದಷ್ಟು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ತಿಳ್ಕೊಬಹುದು, ಇದ್ರಲ್ಲಿ ಒಂದಷ್ಟು ವಿಚಾರ ತಿಳ್ಕೊಬಹುದು. ಕಾಮೆಂಟ್ ಮಾಡಿ. ನಾನು ಮತ್ತೆ ನಿಮ್ಗೆ ಯಾವ ವಿಚಾರದ ಬಗ್ಗೆ ಬೇಕೋ ನಿಮ್ಮ ಕಾಮೆಂಟ್ ಅನ್ನ ಗಮನಿಸಿ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ನಾನು ಮಾಡ್ಕೊಡ್ತೇನೆ. ಜೊತೆಗೆ ಋಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತಾರೆ, ನೆಗೆಟಿವ್ ವ್ಯಾಲ್ಯೂಯೇಷನ್ಸ್ ಇದೆ, ಇದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಜೊತೆಗೆ ಲಿಖಿತ ಪರೀಕ್ಷಾ ವೇಳಾಪಟ್ಟಿಯನ್ನ ಸಿಂಪಲ್ ಆಗಿ ನೋಡ್ಬಿಡೋಣ, ಆಮೇಲೆ ಬೇಕಾದ್ರೆ ಡೀಟೇಲ್ಸ್ ಮಾತಾಡೋಣ. ದಿನಾಂಕವನ್ನು ಕೊಟ್ಬಿಡ್ತಾರೆ 6/9/2026 ಭಾನುವಾರ ಮಿಕ್ಕುಳಿದ ವೃಂದಗಳಿಗೆ ಅಂತ ಹೇಳ್ತಾರೆ. ಅಂದ್ರೆ KK ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದವರಿಗೆ ಈ 6/9ಕ್ಕೆ ನಡೀತಾ ಇದೆ, ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ. ಜೊತೆಗೆ ವಿಷಯವನ್ನು ಕೂಡ ಇಲ್ಲಿ ಒಂದಷ್ಟು ಕೊಟ್ಬಿಡ್ತಾರೆ. ಪತ್ರಿಕೆ ಒಟ್ಟು ಪ್ರಶ್ನೆಗಳು ಪತ್ರಿಕೆಯಲ್ಲಿ 100 ಇರ್ತವೆ, ಒಟ್ಟು ಅಂಕಗಳು 100 ಇರ್ತವೆ. ಸಮಯ 90 ನಿಮಿಷ, ಅಂದ್ರೆ 1.5 ಗಂಟೆ ಸಮಯ ಇದೆ. ಇನ್ನು ಅದೇ 6/9/2026ಕ್ಕೆ ಭಾನುವಾರ ಮಧ್ಯಾಹ್ನ KK ಕಲ್ಯಾಣ ಕರ್ನಾಟಕದವರಿಗೆ ಪರೀಕ್ಷೆಯನ್ನ ಏರ್ಪಾಡು ಮಾಡಲಾಗಿದೆ. ವಿಷಯ ಸೇಮ್ ಇದೆ, ನೀವು ನೋಡ್ಕೋಬಹುದು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನ. ಇವ್ರಿಗೂ ಕೂಡ ಮಾರ್ಕ್ಸ್ ಸೇಮ್ ಇದೆ. ಒಟ್ಟು ಪ್ರಶ್ನೆಗಳು 100 ಮತ್ತು ಅಂಕಗಳು 100, ಇವ್ರಿಗೂ ಕೂಡ 1.5 ಗಂಟೆ. ಹೀಗೆ ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ವಿಚಾರಕ್ಕೆ ನಾನು ಡೀಟೇಲ್ಸ್ ನಿಮ್ಗೆ ವಿಡಿಯೋನ ಮಾಡ್ಕೊಡ್ತೇನೆ. ನಿಮ್ಗೆ ಜಸ್ಟ್ ಪರೀಕ್ಷಾ ಪ್ರಾಧಿಕಾರ ಏನು ನೋಟಿಫಿಕೇಶನ್ ಮಾಡಿದೆಯೋ ಹುದ್ದೆಗಳನ್ನ ಫಿಲ್ ಮಾಡ್ಲಿಕ್ಕೆ, ಅರ್ಜಿ ಹಾಕ್ಲಿಕ್ಕೆ ಬೇಕಾದಂತ ವಿಚಾರವನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೋಡ್ಕೊಳ್ಳಿ, ನೋಡ್ಕೊಂಡು ಬೇಗ ಅರ್ಜಿಯನ್ನ ಹಾಕಿ. ಉಳಿದಂತೆ ಓದೋದು ಅದು ಇದೇ ಇರುತ್ತೆ. ಆಲ್ರೆಡಿ ನೀವು ಪ್ರಿಪರೇಷನ್ ನಡೆಸ್ತಾ ಇರ್ತೀರಾ, ಯಾವ್ಯಾವ ಹುದ್ದೆಗಳಿಗೆ ಓದ್ತಾ ಇದ್ದೀರೋ ಅಂತವ್ರು ಮೊದಲು ಅರ್ಜಿಯನ್ನ ಹಾಕಿ ಆ ನಂತರದಲ್ಲಿ ನೀವು ಕುಳಿತು ಓದ್ಬೋದು ಅಂತಕ್ಕಂಥದ್ದು. ಮೊದಲು ಅರ್ಜಿಯನ್ನ ಹಾಕಿ ಆ ನಂತರದಲ್ಲಿ ನೀವು ಕುಳಿತು ಓದ್ಬೋದು ಅಂತಕ್ಕಂಥದ್ದು. ಆ ದಿಸೆಯಿಂದಾಗಿ ಮೊದಲು ಅರ್ಜಿಯನ್ನ ಹಾಕೊಳ್ಳಿ. ಪ್ರತ್ಯಕ್ಷಕರೇ, ಇದಿಷ್ಟು ಜಸ್ಟ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ವಿಚಾರ ಆಗಿತ್ತು. ವಿಡಿಯೋ ಕರ್ನಾಟಕದಾದ್ಯಂತ ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದಾರೋ ಅವರು ಬಕಪಕ್ಷಿಯಂತ ಕಾಯ್ತಾವ್ರೆ. ಆ ದಿಸೆಯಿಂದಾಗಿ ದಯವಿಟ್ಟು ಶೇರ್ ಮಾಡಿ, ಮತ್ತೆ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಯಾವ್ದಾದ್ರು ವಿಚಾರ ಹೇಳಬೇಕು ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಒನ್ ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.